ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಈ ವಾರದ ಕ್ಯಾಪ್ಟನ್ ಆಗುವವರಿಗೆ ನೇರವಾಗಿ ಫಿನಾಲೆಗೆ ಪ್ರವೇಶ ಸಿಗುತ್ತೆ. ಸೊ ಹೀಗಾಗಿ ಈ ವಾರ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವೀಕ್ ಆಗಿತ್ತು ಕ್ಯಾಪ್ಟನ್ಸಿ ವಿಷಯದಲ್ಲಿ. ಸೊ ಇವಾಗ ಧನುಷ್ ಹಾಗೆಯೇ ಅಶ್ವಿನಿ ಅವರು ಫೈನಲ್ ಆಗಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ತಾರೆ. ಬಟ್ ಆ ಟಾಸ್ಕ್ ಅಲ್ಲಿ ವಿನ್ ಆಗಿದ್ದು ಧನುಷ್ ಅವರೇನೆ. ಆದ್ರಲ್ಲಿ ಒಂದು ಟ್ವಿಸ್ಟ್ ಏನಿತ್ತಪ್ಪ ಅಂತ ಹೇಳಿದ್ರೆ ಅವರು ಒಂದು ಮಿಸ್ಟೇಕ್ ಅನ್ನ ಮಾಡಿದ್ರು. ಸೊ ಹೀಗಾಗಿನೇ ಬಿಗ್ ಬಾಸ್ ಈ ಒಂದು ವಿಷಯವನ್ನ ನಂತರ ಅಂದ್ರೆ ಈ ಗೇಮ್ ಎಲ್ಲ ಮುಕ್ತಾಯ ಆಗಿ ಧನುಷ್ ಅವರು ಕ್ಯಾಪ್ಟನ್ ಅಂತ ಮನೆಯವರೆಲ್ಲ ಅಂದ್ಕೊಂಡು ಆಮೇಲೆ ಬಂದು ಕೂತ್ಕೊಂಡಿದ್ದಂತಹ ಸಮಯದಲ್ಲಿ ಬಿಗ್ ಬಾಸ್ ಈ ಒಂದು ವಿಷಯವನ್ನ ಅನೌನ್ಸ್ ಮಾಡ್ತಾರೆ. ಸೊ ಹೀಗಾಗಿನೇ ಇಲ್ಲೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಸೊ ಬಿಗ್ ಬಾಸ್ ಮತ್ತೆ ಅಶ್ವಿನಿ ಗೌಡ ಇಬ್ಬರಿಗೂ ಕೂಡ ಕ್ಯಾಪ್ಟನ್ ಆಗೋ ಅವಕಾಶವನ್ನ ಮತ್ತೊಮ್ಮೆ ಕೊಡ್ತಾ ಇದ್ದಾರೆ. ಬಟ್ ಈ ಬಾರಿ ಒಂದು ಟಾಸ್ಕ್ ಅನ್ನ ಕೊಡ್ತಾ ಇಲ್ಲ, ಬದಲಾಗಿ ವೋಟಿಂಗ್ ಅನ್ನ ಇಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳು ಸೇರಿ ವೋಟ್ ಮಾಡಬೇಕು, ಇವರು ಕ್ಯಾಪ್ಟನ್ ಆಗಿ ಮುಂದುವರಿಬೇಕಾ ಬೇಡವಾ ಅಂತ ಹೇಳಿ. ಅಂದ್ರೆ ಧನುಷ್ ಅವ್ರು ಕ್ಯಾಪ್ಟನ್ ಆಗ್ಬೇಕಾ, ಅಶ್ವಿನಿ ಅವರು ಕ್ಯಾಪ್ಟನ್ ಆಗ್ಬೇಕಾ, ಸೊ ಈ ರೀತಿಯಾಗಿ ವೋಟ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ವೋಟಿಂಗ್ ಪ್ರಕ್ರಿಯೆಯಲ್ಲಿ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಒಂದೇ ನಿಮಿಷ. ಓಕೆ, ವೋಟಿಂಗ್ ಅನ್ನ ನೋಡೋದಾದ್ರೆ ಅಶ್ವಿನಿ ಗೌಡ ಅವರಿಗೆ ಬಂದಿರೋ ವೋಟ್ನ ಬಗ್ಗೆ ಮೊದಲು ಮಾತಾಡೋಣ. ಓಕೆ, ಮೊದಲನೇದಾಗಿ ಅಶ್ವಿನಿ ಗೌಡ ಅವರು ವೋಟ್ ಮಾಡಿದೆ ಧ್ರುವಂತ್ ಅವರು. ಸೊ ಧ್ರುವಂತ್ ಅವರ ಪ್ರಕಾರ ಅಶ್ವಿನಿ ಅವರು ಕ್ಯಾಪ್ಟನ್ ಆಗ್ಬೇಕಂತ ಹೇಳ್ತಾರೆ. ಹಾಗೆಯೇ ಮ್ಯೂಟೆಂಟ್ ರಘು ಅವರು ಕೂಡ ಅಶ್ವಿನಿ ಗೌಡ ಅವರಿಗೇನೆ ಸಪೋರ್ಟ್ ಮಾಡ್ತಾರೆ. ಸೊ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ. ಹಾಗೆಯೇ ಕಾವ್ಯ ಅವರು ವೋಟ್ ಮಾಡಿದ್ದು ಧನುಷ್ ಅವರಿಗೆ ಆಬ್ವಿಯಸ್ಲಿ. ಹಾಗೆಯೇ ರಾಶಿಕಾ ಶೆಟ್ಟಿ ಅವರು ಕೂಡ ಧನುಷ್ ಅವರೇ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ವೋಟ್ ಮಾಡ್ತಾರೆ. ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ವೋಟ್ ಮಾಡ್ತಾರೆ. ನಂತರ ಸ್ಪಂದನಾ ಸೋಮಣ್ಣ ಅವರು ಧನುಷ್ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ವೋಟ್ ಮಾಡ್ತಾರೆ. ಸೊ ಅಲ್ಲಿಗೆ ಧನುಷ್ ಅವರಿಗೆ 3 ವೋಟ್ ಆಯ್ತು, ಅಶ್ವಿನಿ ಅವರಿಗೆ 3 ವೋಟ್ ಆಯ್ತು. ಫೈನಲ್ ಆಗಿ ಇಲ್ಲಿ ಗಿಲ್ಲಿ ನಟ ಅವರು ಧನುಷ್ ಅವರೇನೆ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ವೋಟ್ ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿ ವಿನ್ ಆಗಿದ್ದು ಧನುಷ್ ಗೌಡ ಅವರು. ಒಂದು ಮತದ ಭರ್ಜರಿ ಜಯ ಅಂತಾನೆ ಹೇಳ್ಬೋದು. ಸೊ ಒಂದು ಮತದಿಂದ ವಿನ್ ಆಗಿದ್ದಾರೆ ಧನುಷ್ ಅವರು. ಸೊ ಎಷ್ಟೇ ಮತದಿಂದ ವಿನ್ ಆಗಲಿ ವಿನ್ನೇನೆ. ಸೊ ಹೀಗಾಗಿ ಧನುಷ್ ಗೌಡ ಅವರು ಕ್ಯಾಪ್ಟನ್ ಆಗಿ ಮುಂದುವರಿತಾ ಇದ್ದಾರೆ. ನನ್ನ ಪ್ರಕಾರ ಫೇರ್ ಇನಪ್ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಈ ಹಿಂದೆ ನಡೆದಂತಹ ಎಷ್ಟೋ ಗೇಮ್ಗಳಲ್ಲಿ ಎಷ್ಟೋ ಮಿಸ್ಟೇಕ್ಸ್ಗಳು ಕೂಡ ಆಗಿದಾವೆ, ಎಷ್ಟೋ ಫೌಲ್ಗಳು ಕೂಡ ಆಗಿದಾವೆ. ಸ್ಟಿಲ್ ಅಲ್ಲಿ ಬಿಗ್ ಬಾಸ್ ಮಧ್ಯ ಪ್ರವೇಶ ಮಾಡ್ತಾ ಇರಲಿಲ್ಲ. ಸೊ ಇಲ್ಲಿ ಈ ಒಂದು ಕ್ಯಾಪ್ಟನ್ಸಿಯನ್ನ ಯಾರು ವಿನ್ ಆಗ್ತಾರೋ ಅವರು ನೇರವಾಗಿ ಫಿನಾಲೆ ಪ್ರವೇಶ ಮಾಡೋದ್ರಿಂದ ಈ ರೀತಿಯಾಗಿ ಇಂಟರ್ಫಿಯರ್ ಆಗಿದಾರೋ ಅಥವಾ ಅಶ್ವಿನಿ ಧನುಷ್ ಅವರು ಈ ಫೈನಲ್ ಗೇಮ್ ಅನ್ನ ಆಡ್ತಾ ಇರೋದ್ರಿಂದ ಇಂಟರ್ಫಿಯರ್ ಆದ್ರೂ ಗೊತ್ತಿಲ್ಲ. ಒಟ್ಟಾರೆಗೆ ಇಂಟರ್ಫಿಯರ್ ಅಂತೂ ಆದ್ರು. ಮತ್ತೆ ಈ ಫಿನಾಲೆ ವೀಕ್ ಹತ್ತಿರದಲ್ಲಿರೋದ್ರಿಂದ ಈ ರೀತಿಯಾಗಿ ಏನೇ ಇಂಟರ್ಫಿಯರ್ ಆದ್ರೂ ಕೂಡ ಆ ವಿಷಯ ದೊಡ್ಡದಾಗಿ ಚರ್ಚೆ ಆಗುತ್ತಲ್ವಾ. ಸೊ ಹೀಗಾಗಿನೇ ಇಂಟರ್ಫಿಯರ್ ಆಗಿರಬಹುದು. ಒಟ್ಟಾರೆಗೆ ವಿಷಯ ಅಂತೂ ಚರ್ಚೆ ಆಗುತ್ತೆ, ವೋಟಿಂಗ್ ನಡೆಯುತ್ತೆ. ಮತ್ತು ಅದರಲ್ಲಿ ಜಾಸ್ತಿ ಓಟುಗಳು ಅಂದ್ರೆ 4 ಓಟುಗಳು ಬಂದು ಧನುಷ್ ಗೌಡ ಅವರು ಕ್ಯಾಪ್ಟನ್ ಆಗಿ ಮುಂದುವರಿತಾರೆ. ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗಿ ಮುಂದುವರಿತಾ ಇಲ್ಲ, ಅವಕಾಶ ಮಿಸ್ ಆಗಿದೆ ಅವರಿಗೆ. ಬಟ್ ಪಜಲ್ ಅನ್ನೇನು ಅವ್ರು ಸಾಲ್ವ್ ಮಾಡಿರ್ಲಿಲ್ಲ, ಧನುಷ್ ಅವರೇನೆ ಸಾಲ್ವ್ ಮಾಡಿದ್ದು. ಸೊ ಡಿಸರ್ವಿಂಗ್ ಅವರೇನೆ ಇದ್ದಾರೆ. ಸೊ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಮತ್ತೆ ಫಿನಾಲೆ ಪ್ರವೇಶ ಮಾಡಿದಂತಹ ಮೊಟ್ಟ ಮೊದಲ ಸ್ಪರ್ಧಿಯಾಗಿ ಕೂಡ ಹೊರಹೊಮ್ಮಿದ್ದಾರೆ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಪ್ಡೇಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.